ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂತ ಎಲ್ಲ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ, ಪುಟಾಣಿ ಮಕ್ಕಳಿಗೆ, ಮುಖ್ಯವಾಗಿ ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೊಡ್ತೀರ. ನಾನು ಕಣ್ರಿ ನಿಮ್ಮನೆಯ ಫನ್ ಮ್ಯಾನ್ ಹರೀಶ್. ಇವತ್ತು ಮಸ್ತಾಗಿರೋ ಮೀನು ತಿನ್ನಕ್ ಹೋಗ್ತಾ ಇದ್ದೀನಿ. ಸಖತ್ತಾಗಿರುತ್ತಂತೆ. ಎಲ್ಲಿ ಅಂತ ಕೇಳಿದ್ರ, ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫಿಶ್ ಕಬಾಬ್, ಸಖತ್ತು ಟೆರರ್ ಆಗಿದೆ, ಸೈಕ್ ಆಗಿದೆ. ಈ ಮೀನನ್ನು ತಿಂದು ನನ್ನ ಜೀವನ ಪಾವನವಾಯಿತು. ಬಿಸಿ ಬಿಸಿಯಾಗಿರುವಂತ ಅಂಜಲ್ ಮೀನು ಕೊಟ್ಟಿದ್ದಾರೆ. ಅಂಜಲ್ ಮೀನು ಆ ವಾಸನೆ ಇದೆಯಲ್ಲ, ಘಮ ಘಮ, ದ ಅರೋಮಾ ಇಸ್ ವಂಡರ್ಫುಲ್. ರುಚಿಯಾಗಿದೆ ಅಂತ ನೋಡೋಣ. ಏನಿಲ್ಲ ಕಣ್ರಿ, ಅಂಜಲ್ ಮೀನು ಇದೆಯಲ್ಲ, ಅಂಜಲ್ ಮೀನು ಅದಕ್ಕೆ ಮಧ್ಯದಲ್ಲಿ ಮಾತ್ರ ಮುಳ್ಳಿರುತ್ತೆ. ಆ ಮುಳ್ಳನ್ನೆಲ್ಲ ನೋಡಬಾರ್ದು. ಮೊದಲು ಮೀನನ್ನ ಹಿಂಗೆ ತಗೊಂಡು ಹಿಂಗೆ ಘಮ ಘಮ ಅಂತ ವಾಸನೆನ ತಗೊಂಡು ಸುಮ್ಮನೆ ಹಿಂಗೆ ತಗೊಂಡು ಆ ಮೀನಿನ ಹಸಿ ವಾಸನೆ ಇರೇ ಇಲ್ಲ. ನಂಬರ್ 1. ನಂಬರ್ 2, ಆ ಮಸಾಲ ಹಾಕಿದಾರಲ್ಲ, ಆ ಮಸಾಲಕ್ಕೂ ಮೀನಿಗೂ ಹಂಗೆ ಅಂಟ್ಕೊಂಡ್ಬಿಟ್ಟಿದೆ ಕಣ್ರಿ. ಯಾವ ಮಟ್ಟಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ಅಂದರೆ ಹೇಳಕ್ಕೆ ಆಗಲ್ಲ, ಅಷ್ಟು ಆ ಥರ ಅಂಟ್ಕೊಂಡ್ಬಿಟ್ಟಿದೆ. ಜೊತೆಗೆ ವಿಶೇಷ ಏನಪ್ಪ ಅಂದರೆ, ಈ ಮೀನನ್ನ ಆ ಸೌದೆಯಲ್ಲಿ ಬೇಯಿಸುವಂಥದ್ದು ಯಾವುದೇ ಆಗಿರ್ಬೇಕಂದ್ರೆ ಊಟ, ಅದು ರುಚಿನೇ ಬೇರೆ. ಅದರಿಂದ ಮೀನಿನ ರುಚಿ ಸಖತ್ತಾಗಿದೆ. ಏನಿಲ್ಲ, ಮೀನಿಗೆ ಬೇಕಾಗಿರುವಂಥ ಎಲ್ಲ ಅವರ ಸೀಕ್ರೆಟ್ ಮಸಾಲೆಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ, ಆ ಒಂದು ಹೂವು ಇದ್ದಂಗಿದೆ ನೋಡಿ, ಆ ಲೆವೆಲ್ಗೆ ಕೆಂಡದಲ್ಲಿ ಬೇಯಿಸಿರುವಂಥದ್ದು. ಸೌದೆ ಒಲೆಯಲ್ಲಿ, ಆ ತವಾದಲ್ಲಿ ಆ ಥರ ಬೇಯಿಸಿದ್ದಾರೆ. ಬರೀ ಮೀನು ತಿಂದಾಯ್ತು. ಈಗ ಮೀನು ವಿತ್ ಚಟ್ನಿ, ಗ್ರೀನ್ ಚಟ್ನಿ ರುಚಿಯಾಗಿದೆ ಅಂತ ನೋಡೋಣ ಬನ್ನಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವನ್ನೆಲ್ಲ ಹಾಕಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಜೊತೆಗೆ ಚೆನ್ನಾಗಿ ನಿಂಬೆಹಣ್ಣನ್ನು ಹಿಂಡಿದ್ದಾರೆ ಚಟ್ನಿಗೆ. ಹಿಂಡ್ಬಿಟ್ಟು ರುಬ್ಬಿ ಅದನ್ನ ಚಟ್ನಿ ಮಾಡಿದ್ದಾರೆ. ಅಷ್ಟೇ ಇದ್ರ ವಿಚಾರ. ಗ್ರೀನ್ ಚಟ್ನಿ ಜೊತೆ ತಿಂದಾಯ್ತು. ಈಗ ಮೀನನ್ನ ಕೆಂಪು ಚಟ್ನಿ ಜೊತೆ ತಿಂದಿಲ್ಲ ಅಂದರೆ ಕೆಂಪು ಚಟ್ನಿಗೆ ನೋವಾಗುತ್ತೆ ತಾನೆ. ಬನ್ನಿ ಬೇಗ ಬೇಗ ತಿಂದ್ಬಿಡೋಣ. ನೋಡಿ, ಈ ಮೀನು ಹಿಂಗೆ ತಗೊಂಡು, ಕೆಂಪು ಚಟ್ನಿನ ಹಿಂಗೆ ತಗೊಂಡು ಕ್ರೇಜಿ ಟು ದಿ ಕೋರ್. ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟೇ ಹಾಕಿ ಮಾಡುವಂಥ ಕೆಂಪು ಚಟ್ನಿ. ಜೊತೆಗೆ ನಿಂಬೆಹಣ್ಣು ಇದಕ್ಕೂ ಹಿಂಡಿ ಚೆನ್ನಾಗಿ ರುಬ್ಬಿದ್ದಾರೆ. ರುಬ್ಬಿ ಕೊಟ್ಟಿರುವಂಥ ಚಟ್ನಿ. ಬರೀ ಚಟ್ನಿನ ತಿಂದ್ಬಿಡೋಣ ಅನ್ಸುತ್ತೆ, ಆದರೆ ಮೀನಿಗೆ ಬೇಜಾರಾಗಲ್ವಾ? ಬನ್ನಿ ನಿಮ್ಮ ಜೊತೆ ತಿನ್ನೋಣ. ಆಸಮ್, ಮಸ್ಟ್ ಟ್ರೈ. ನಿಮ್ಮ ಫನ್ ಮ್ಯಾನು ಅಂಜಲ್ ಫಿಶ್ ಫ್ರೈ, ತವಾ ಫ್ರೈ ತಿಂದಾಯ್ತು. ಈಗ ಪಾಂಪ್ಲೆಟ್ ಫ್ರೈನ ಸರದಿ ರುಚಿಯಾಗಿದೆ ನೋಡೋಣ ಬನ್ನಿ. ಪಾಂಪ್ಲೆಟ್ ಸ್ಲೈಸ್ ಅಂತ ಕೊಡ್ತಾರೆ. ಇದಕ್ಕೆ ಮಾಮೂಲಿ ಅದೇ ಗ್ರೀನ್ ಚಟ್ನಿ, ಕೆಂಪು ಚಟ್ನಿ ಎರಡು ಕೊಡ್ತಾರೆ.
ಮುಟ್ಟಕ್ಕೆ ಆಗ್ತಾ ಇಲ್ಲ, ಬಿಸಿ ಆ ಲೆವೆಲಿಗೆ ಬಿಸಿ ಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಬಹುಶಃ ಇವರು ಮೀನನ್ನ ಮಧ್ಯಾಹ್ನನೇ ಬಹುಶಃ ಊರಕ್ಕೆ ಇಟ್ಬಿಟ್ಟಿದಾರ ಅಂತ. ಯಾಕಪ್ಪ ಅಂದರೆ ಮಸಾಲ ಅಷ್ಟು ಚೆನ್ನಾಗಿ ಮ್ಯಾಗ್ನೇಟ್ ಆಗಿರೋದ್ರಿಂದ ಮಸಾಲ ವಾಸನೆ ಬರ್ತಿದೆಯೇ ಹೊರತು ಮೀನಿನ ಹಸಿ ವಾಸನೆ ಬರ್ತಾ ಇಲ್ಲ ಕಣ್ರಿ. ನಂಬರ್ 1. ಜಾಸ್ತಿ ಮಾತಾಡೋದು ಬೇಡ, ಮೀನು ನೋವಾಗುತ್ತೆ. ಮೀನನ್ನು ತಿಂತಾ ಇರಬೇಕು, ಮಸ್ತ್ ಮಜಾ ಮಾಡ್ತಾ ಇರಬೇಕು. ಏನಂತೀರಿ? ಸೂಪರ್ ಸೂಪರ್ ಟು ದಿ ಕೋರ್. ಖಾರ ಇಲ್ಲ, ಮಸಾಲದ್ದು ಕಲರ್ ಇದೆಯಾ ಹೊರತು ಖಾರ ಖಂಡಿತ ಇಲ್ಲ. ಸಖತ್ತಾಗಿದೆ ರುಚಿ. ಇನ್ನೊಂದು ನನ್ನ ಕೇಳಿದ್ರೆ ನನಗೆ ಬಹಳ ಇಷ್ಟ ಆಗಿದ್ದು ಅಂಜಲ್ ತವಾ ಫ್ರೈ. ಆಮೇಲೆ ನೆಕ್ಸ್ಟ್ ನಾನು ಒಂದು ತಿಂತೀನಿ ಐಟಮು ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಪಾಂಪ್ಲೆಟ್ಸ್ ಲೇಸ್ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್. ಈಗ ಫಿಶ್ ಕಬಾಬಿನ ಸರದಿ ಶುರು ಮಾಡೋಣ ಬನ್ನಿ. ನೋಡಿ, 1 2 3 4 5 6 7 8 9 10 ಪೀಸ್ ಕೊಟ್ಟಿದ್ದಾರೆ ಕಬಾಬಲ್ಲಿ. ಕಬಾಬನ್ನ ಇಲ್ಲಿ ಮುಡ್ತಾ ಇದ್ದಾರೆ. ಇದು ಬೆಣ್ಣೆನ, ತುಪ್ಪನ ಅಥವಾ ಹೂವನ ಅಂತ ಗೊತ್ತಿಲ್ಲ, ಅಷ್ಟು ಸಾಫ್ಟ್ ಆಗಿದೆ. ಮೀನಿನ ಹಸಿ ವಾಸನೆ ಇರೇ ಇಲ್ಲ. ಇದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಚೆನ್ನಾಗೆ ಮ್ಯಾಗಿನೇಟ್ ಮಾಡಿಟ್ಟಿದ್ದಾರೆ. ಒಂದು 3 ಅವರ್ ಬಹುಶಃ ಮ್ಯಾಗಿನೇಟ್ ಮಾಡಿರಬೇಕು. ಅದರಿಂದ ಹಸಿ ಮೀನಿನ ವಾಸನೆ ಇಲ್ಲ. ಮಾತು ಜಾಸ್ತಿ ಬೇಡ, ತಿಂದ್ಬಿಡೋಣ. ಕಬಾಬ್ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಳುತ್ತೆ. ಏನಂತೀರಿ? ವಾ, ಒಳಗೆಲ್ಲ ಒಳ್ಳೆ ಬಂದಿದ್ದಂಗಿದೆ, ಹೊರಗಡೆ ಒಂಚೂರು ಕ್ರಿಸ್ಪಿನೆಸ್ ಇದೆ. ಕಬಾಬ್ ಅಂತೂ ಫಿಶ್ ಕಬಾಬ್ ಅನ್ನೋದ, ಚಿಕನ್ ಕಬಾಬ್ ಅನ್ನೋದ, ಯಾವ ಕಬಾಬ್ ಅನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಸಖತ್ತಾಗಿದೆ, ಎಕ್ಸ್ಟ್ರೀಮ್ ಟೇಸ್ಟು. ಈ 10 ಪೀಸ್ ಕೊಟ್ಟರು ಅಂತ ಈ ಕಬಾಬಲ್ಲಿ ಕೆಲವೊಂದು ಪೀಸ್ಗಳಲ್ಲಿ ಮೀನಿನ ಮುಳ್ಳಿದೆ, ಅದನ್ನ ನೋಡ್ಕೊಂಡು ತಿಂದ್ಬಿಟ್ರೆ ಮುಗಿದೋಯ್ತು. ಈಗ ಆಗ್ಲೇ ಟ್ರೈ ಮಾಡಿದಂತ ಗ್ರೀನ್ ಚಟ್ನಿ ಜೊತೆಗೆ ಕಬಾಬ್ ಹೇಗಿದೆ ಅಂತ ರುಚಿ ನೋಡೋಣ. ಈ ಮೀನನ್ನು ತಿಂದು ನನ್ನ ಜೀವನ ಪಾವನವಾಯಿತು. ಸಖತ್ತಾಗಿದೆ ಕಾಂಬಿನೇಷನ್. ಗ್ರೀನ್ ಚಟ್ನಿ ಜೊತೆಗಂತೂ ಕಬಾಬು ಎಕ್ಸ್ಟ್ರಾರ್ಡಿನರಿ ರುಚಿ. ನಾನು ಆಗಲೇ ಹೇಳ್ದಂಗೆ ಮೀನಲ್ಲಿ ಕೆಲವೊಂದು ಕಡೆ ಕಬಾಬಲ್ಲಿ ಮುಳ್ಳಿದೆ, ಅದನ್ನು ನೋಡ್ಕೊಂಡು ತಿನ್ಬೇಕು. ಹನುಮನ್ ನಗರ, ಗಿರಿನಗರ, ಆವನಹಳ್ಳಿ ಮೇನ್ ರೋಡು ಅದೇ ಕಣ್ರಿ. 50 ಫೀಟ್ ರೋಡಲ್ಲ ಬಂದರೆ ಕರಾವಳಿ ಫಿಶ್ ಸೌದೆ ಒಲೆ ಅಂಗಡಿಗೆ ಬಂದಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂದರೆ ಖಂಡಿತವಾಗ್ಲು ಈ ಫಿಶ್ ಕಬಾಬು ಆ್ಯಂಡ್ ಮೇಯ್ನ್ ಅಂಜಲ್ ಫ್ರೈ ತಿನ್ನಿ, ಎಂಜಾಯ್ ಮಾಡಿ. ಬೆಳ್ಳಿ ತಗೊಂಡ್ರೆ ಬಾಳು ಬಂಗಾರ ಆಗತ್ತೆ ಅಂತಾರೆ ಅಲ್ವಾ? ಬೆಳ್ಳಿ ತಗೊಂಡ್ರೆ ಬಾಳು ಬಂಗಾರ ಆಗತ್ತಂತೆ. ಆದರೆ ಇವತ್ತು ನಿಮ್ಮ ಫನ್ ಮ್ಯಾನು ಇಲ್ಲಿ ಬೆಳ್ಳಿ ಮೀನು, ಐ ಮೀನ್ ಟು ಸೇ ಸಿಲ್ವರ್ ಫಿಶ್ ರುಚಿಯಾಗಿದೆ ಅಂತ ನೋಡೋಣ ಬನ್ನಿ. ಬೆಳ್ಳಿ ಮೀನು ಅಂದರೆ ಸಿಲ್ವರ್ ಫಿಶ್ಗೆ ಮಸಾಲ ಹಾಕ್ಬಿಟ್ಟು ಅದನ್ನು ರವೆ ಒಳಗಡೆ ಹಿಂಗೆ ಮಾಡಿಬಿಟ್ಟು ಅದನ್ನು ಬೇಯಿಸಿದ್ದಾರೆ. ಬೇಯಿಸ್ಬಿಟ್ಟು ಕಬಾಬ್ ಥರ ತೆಗೆದಿದ್ದಾರೆ ಕಣ್ರಿ. ವೆರಿ ಸಿಂಪಲ್ಲು. ಬೆಳ್ಳಿ ಮೀನು ಖಾರ ಇದೆಯಾ? ಅಯ್ಯೋ ದೇವ್ರೆ, ಇಟ್ ಈಸ್ ಲೈಕ್ ಎ ಫಿಂಗರ್ ಚಿಪ್ಸ್. ಅದೇ ಕಂಡ್ರೆ ಫ್ರೆಂಚ್ ಫ್ರೈಸ್ ಅಂತಾರಲ್ಲ ಆ ಥರ ಇದೆ. ಮಕ್ಕಳಿಂದ ಯಾರು ಬೇಕಾದ್ರೂ ತಿನ್ಬೋದು. ಮುಳ್ಳು ಸಿಗ್ತಾ ಇಲ್ಲ, ಅಷ್ಟು ಸಖತ್ತಾಗಿದೆ. ಖಾರ ಅಂತೂ ಖಂಡಿತ ಇಲ್ಲ. ಈ ಮೀನಿಗೆ ಚಟ್ನಿಯ ಅಗತ್ಯ ಇದೆ. ಯಾರಿಗೆ? ಖಾರ ಪ್ರಿಯರಿಗೆ ಚಟ್ನಿನ ಹಿಂಗೆ ತಗೊಂಡು ಮೈಂಡ್ ಬ್ಲೋಯಿಂಗ್ ಕಡೆ ಸಖತ್ತು ಟೆರರ್ ಆಗಿದೆ, ಸೈಕ್ ಆಗಿದೆ. ನನ್ನ ಜೊತೆ ಇಲ್ಲೊಬ್ರು ಗೆಳೆಯರಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಬ್ರೋ, ನಿಮ್ಮ ಹೆಸರು? ಜಗದೀಶ್ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ ಜಗದೀಶ್ ಅವರೇ? ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಹೇಗಿದೆ? ಏನ್ ಮೀನ್ ತಿಂತಾ ಇದ್ದೀರಾ? ಇದು ಒಂದು ಪಾಂಪ್ಲೆಟ್ ಸ್ಲೈಸ್. ಓಕೆ, ಫಸ್ಟ್ ಟೈಮ್ ಬರ್ತಾ ಇರೋದಿದೆ. ಓಕೆ, ರುಚಿ ಹೇಗಿದೆ? ರುಚಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಷ್ಟು ಕೊಟ್ರಿ ಇದಕ್ಕೆ ಪಾಂಪ್ಲೆಟ್ ಸೈಜ್ಗೆ? 50 ರುಪೀಸ್ ಅಷ್ಟೇ. 50 ರುಪೀಸ್. ಪ್ರೈಸ್ ಎಲ್ಲ ಕಮ್ಮಿ ಇದೆ. ಓಕೆ, ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಇಲ್ಲೊಬ್ರು ಹಿರಿಯ ನಾಗರಿಕರಿದ್ದಾರೆ, ಅವ್ರ ಹತ್ರ ಮಾತಾಡ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಶಿವಣ್ಣ ಅಂತ. ಶಿವಣ್ಣ, ಹೆಟ್ರಿಕ್ಕಿರೋ ಶಿವಣ್ಣ ಅವರು.
ಅವ್ರ ಅಭಿಮಾನಿ ನಾನು ಇಲ್ಲಿ ತನಕ ಇವತ್ತಿಂದ ನಿಮ್ಮ ಅಭಿಮಾನಿ. ಇಲ್ಲ ನಾವು ಅವರ ಅಭಿಮಾನಿ. ಏನ್ ಮೀನ್ ತಗೊಂಡ್ರಿ ಇವತ್ತು? ನಾವು ಬಾಗ್ಡ ಮೀನ್ ತಗೊಂಡಿದ್ದೀನಿ. ಓಕೆ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗ ಬರ್ತಿರ್ತೀರಾ? ಅವಾಗ ಬರ್ತಾ ಇರ್ತೀವಿ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಮೀನಿಗೆ? ರುಚಿಯಲ್ಲಿ ನಾವು 90% 90% ಕೊಡ್ತೀರಾ? ಅಷ್ಟು ಚೆನ್ನಾಗಿದೆ. 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 ನನ್ನ ಜೊತೆ ಇಲ್ಲೊಬ್ರು ಗೆಳೆಯ ಇದ್ದಾರೆ. ಗೆಳೆಯ ಹೆಂಗ್ ಮೀನ್ ತಿಂತವ್ರಂದ್ರೆ ನನ್ನನ್ನೇ ಮೀರಿಸ್ಬಿಡ್ತಾರೆ ಕಣ್ರಿ, ಆ ಥರ ತಿಂತಾ ಇದ್ದಾರೆ. ಅವ್ರ ಹೆಸರು ಕೇಳೋಣ ಬನ್ನಿ. ಗೆಳೆಯ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ಚಿಕ್ಕು ಅಂತ. ಚಿಕ್ಕು? ಚಿಕ್ಕಣ್ಣ. ಚಿಕ್ಕಣ್ಣ. ಐ ಆಮ್ ಫ್ರಮ್ ಮಂಡ್ಯ ಸರ್. ಮಂಡ್ಯ. ಓಕೆ. ಮೀನ್ ಹೇಗಿದೆ? ಸೂಪರ್ ಸರ್, ಒಳ್ಳೆ ಟೇಸ್ಟ್. ಜಿಲೇಬಿ ಸರ್. ಜಿಲೇಬಿ ಮೀನ್ ಹೇಗಿದೆ? ಸೂಪರ್ ಆಗಿದೆ ಸರ್, ಒಳ್ಳೆ ಟೇಸ್ಟ್, ಮಸ್ತಾಗಿದೆ. ಜಿಲೇಬಿ ಮೀನು ಸಿಹಿ ಆಗಿದ್ಯಾ ಖಾರವಾಗಿದ್ಯಾ? ಸರ್ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಮಸ್ತಾಗಿದೆ ಸರ್, ಒಳ್ಳೆ ಟೇಸ್ಟ್. ನಮ್ಮ ಮಂಡ್ಯ, ಮೈಸೂರು, ಚನ್ನಪಟ್ಟಣ ಈ ಭಾಗದಲ್ಲೆಲ್ಲ ಕಾವೇರಿ ನದಿ ಓಡ್ತಾ ಇರೋದ್ರಿಂದ ಎಲ್ಲ ಕಡೆ ಮೀನ್ ಮಾಡ್ತೀವಿ. ಹೌದು ಸರ್, ಮಾಡ್ತೀವಿ. ಆ ರುಚಿಗೂ ಈ ರುಚಿಗೂ ವ್ಯತ್ಯಾಸ ಇದೆಯಾ ಸರ್? ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್ ಟೇಸ್ಟ್, ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿದೆ ಸರ್. ಇದು ಚೆನ್ನಾಗಿದೆ, ಮಸ್ತಾಗಿದೆ ಸರ್. ಕರಾವಳಿ ಫಿಶ್, ಸೌದೆ ಒಲೆ ಸೂಪರ್ ಆಗಿರುವಂತ ಫಿಶ್ ಗಳನ್ನ ಕೊಡ್ತಿರುವಂತ ಮಹಾನುಭಾವರು, ಮೀನಿನ ರುಚಿಯನ್ನ ಕೊಡ್ತಿರುವಂತ ಮಹಾನುಭಾವರು ಇಲ್ಲೇ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಪ್ರಕಾಶ್ ಅಂತ ಸರ್. ಯಾವ ಊರಿನಿಂದ? ಕುಂದಾಪುರ. ಕುಂದಾಪುರ ಶೈಲಿಯಲ್ಲೇ ಇದೆ ಮೀನಿನ ರುಚಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವೊಂದು ಇಲ್ಲಿ ಒಂದು ಮಾಡಿ ಒಂದು ವರ್ಷ ಆಯ್ತು. 1 ವರ್ಷ ಆಯ್ತು. 10 ವರ್ಷದಿಂದ ಇದೆ 10 ವರ್ಷದಿಂದ. 10 ವರ್ಷದಿಂದ. ಬಟ್ ಇಲ್ಲಿ 1 ವರ್ಷ ಆಯ್ತು. ಓಕೆ. ನಿಮ್ಮಲ್ಲಿ ಏನೇನು ಮೀನುಗಳು ಸಿಗುತ್ತೆ? ಬಂಗಡ, ಮತ್ತಿ, ಜಿಲೇಬಿ, ಅಂಜಲ್, ಕಾಣಿ, ಪಡುವೈ, ಸಿಲ್ವರ್, ಓಕೆ. ಜಿಲೇಬಿ. ಓಕೆ. ಸಿಲ್ವರ್ ಮೀನು ಅದು ಫ್ರೈ ಕೊಟ್ರಲ್ಲ, ಅದೆಷ್ಟು? ಅದು 50 ರೂಪಾಯಿ 10 ಪೀಸ್ ಬರುತ್ತೆ. 50 ರೂಪಾಯಿ 10 ಪೀಸ್. 50 ರೂಪಾಯಿ 10 ಪೀಸ್. ಕಬಾಬು, ಫಿಶ್ ಕಬಾಬು 10 ಪೀಸ್ 50 ರೂಪಾಯಿ. ಅದು 1 ರೂಪಾಯಿ 10 ಪೀಸು 50 ರೂಪಾಯಿ. ಪ್ರಾನ್ಸ್ 10 ಪೀಸ್ 100 ರೂಪಾಯಿ. 10 ಪೀಸು 100 ರೂಪಾಯಿ. ಅಂಜಲ್ ತವಾ ಅಂಜಲ್ 120 ರೂಪಾಯಿ. 120 ರೂಪಾಯಿ. ಓಕೆ. ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಆಯ್ತು. ಸಖತ್ತಾಗಿ ಮಾಡ್ತಿದ್ದೀರಿ. ಇದೇ ರೀತಿ ಮಾಡ್ಕೊಂಡು ಹೋಗಿ, ಒಳ್ಳೇದಾಗಿ. ಓಕೆ ಸರ್, ಥ್ಯಾಂಕ್ ಯು. ಮಸ್ತಾಗಿ ಮಂಗಳೂರು ಶೈಲಿಯಲ್ಲಿ ರುಚಿಯಾದಂತ ಸೊಗಸಾದಂತ ಮೀನನ್ನ ಕೊಡ್ತಿರುವಂತ ಪ್ರಕಾಶ್ ಅವರಾಗಿರ್ಬೋದು, ಜೊತೆಗೆ ಅವರ ಆತ್ಮೀಯರು, ನನ್ನ ಆತ್ಮೀಯ ಗೆಳೆಯ ಅಭಿನಯ ಆಗಿರ್ಬೋದು, ಸಖತ್ತಾಗಿರೋ ರುಚಿನ ಕೊಡ್ತಾರೆ. ಈ ಕಡೆ ನೀವು ಬಂದ್ರೆ ಅದೇ ಕಣ್ರಿ, ಹನುಮಂತ ನಗರ, ಗಿರಿನಗರ 50 ಫೀಟ್ ರೋಡ್ ಬಂದ್ರೆ ಕರಾವಳಿ ಫಿಶ್ ಸೌದೆ ಒಲೆ ಹೋಟೆಲ್ ಬನ್ನಿ, ಎಂಜಾಯ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋ ಬಂದ್ಬಿಟ್ಟು ಆಗ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡ್ತಿರ್ಬೇಕು, ಫನ್ ಮ್ಯಾನ್ ಶೋನ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಎಂಜಾಯ್ ಮಾಡಿ. ಪೀಸ್.